ಇಡೀ ಬಿಜೆಪಿಯ ಸಂಭ್ರಮ, JDS ಸಂಭ್ರಮ ದೆಹಲಿಯಲ್ಲಿ ಮನೆ ಮಾಡಿದೆ. ಈಗ ಸಂಸದರಾದಂತಹ ಸೋಮಣ್ಣ ಅವರು ನಮ್ಮ ಜೊತೆ ಇದ್ದಾರೆ. ಆ ಸಂಭ್ರಮ ಹೇಗಿದೆ ಅನ್ನೋಂಥದ್ದನ್ನ ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ. ಸರ್, ಇವತ್ತು ಇಡೀ BJP ಸಂಭ್ರಮ ಇಲ್ಲಿದೆ, ನೀವು ಸಂಸದರು, ಏನು ನಿರೀಕ್ಷೆ ಮಾಡ್ಬೋದು ಅಂತ? BJPಯ ಮಾತ್ರ ಸಂಭ್ರಮ ಅಲ್ಲ, ಈ ದೇಶದ 140 ಕೋಟಿ ಜನರ ಸಂಭ್ರಮವೂ ಕೂಡ ಇವತ್ತಿದೆ. ದೇಶಕ್ಕೆ, ಅಭಿವೃದ್ಧಿಗೆ, ಈ ದೇಶವನ್ನು ಬಡತನದ ಮೇಲ್ಪಂಕ್ತಿಗೆ ತರ್ತಕ್ಕಂಥದ್ದಕ್ಕೆ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 10 ವರ್ಷದ ಕೆಲಸಗಳು ಅವರನ್ನು 3ನೇ ಬಾರಿಗೆ ಇವತ್ತು ಈ ಮಟ್ಟಿಗೆ ತಂದು ಕೊಂಡೊಯ್ದಿದೆ. ನನಗನ್ನಿಸಿದ್ರೆ ನಾನೊಬ್ಬ ಆನಂದ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು ಸೇರಿ, ನಾವು ಸೇರಿ, ಈ ರಾಷ್ಟ್ರದ 140 ಕೋಟಿ ಜನರು ಕೂಡ ಮೋದಿಯವರ ಬಯಕೆ ಇತ್ತು. ಮೋದಿಯವರು ಪ್ರಧಾನಿ ಆಗಿರೋದು ಬರೀ ಕೇವಲ ಭಾರತೀಯರಿಗೆ ಅಲ್ಲ, ಹೊರಗಡೆ ಇರ್ತಕ್ಕಂಥ ಭಾರತೀಯರು, ವಿಶ್ವದ ಎಲ್ಲ ರಾಷ್ಟ್ರದ ಜನರು ಕೂಡ ಇದನ್ನು ತುಂಬ ಆನಂದ ಸ್ವಾಗತಿಸ್ತಾ ಇದ್ದಾರೆ. ಸರ್, ಕನ್ನಡಿಗರ ಸಂಭ್ರಮ ಇನ್ನೊಂದಿದೆ, ತುಮಕೂರಿಗರ ಸಂಭ್ರಮ ಇನ್ನೊಂದು ಕಾಯ್ತಾ ಇದ್ದಾರೆ, ಕುತೂಹಲ ಇದೆ. ನಮ್ಮ ಸೋಮಣ್ಣರ ಹೆಸರು ನಾವು ನೋಡ್ತೀವ ಆ ಕ್ಯಾಬಿನೆಟಲ್ಲಿ, ಲೀಸ್ಟಲ್ಲಿ ಅನ್ನೋಂಥದ್ದು. ಅದು ಗುರುಗಳ ಆಶೀರ್ವಾದ, ಭಗವಂತ ದಯೆ, ನಮ್ಮ ನಾಯಕರುಗಳ ತೀರ್ಮಾನ. ನಮಗೇನು ಆ ಥರದ್ದೇನು ಇದೇನಿಲ್ಲ ಇಲ್ಲಿವರೆಗೂ. ಅಂದರೆ ಸೀನಿಯರ್ BJP ಮೆನ್ನಾಗಿ, ಹಿರಿಯರಾಗಿ ನೀವು ಕೂಡ ಏನು ಆ ಸ್ಥಾನಕ್ಕೆ ಅರ್ಹರಿದ್ದೀರಿ, ಎಲ್ಲವೂ ಕೂಡ ಚರ್ಚೆಗಳಾಗ್ತಾ ಇತ್ತು. ಕಳೆದ 2 ದಿನದಿಂದನೂ ಕೂಡ ದೆಹಲಿಯಲ್ಲಿ ಇದ್ದೀರಿ. ಯಾರನ್ನಾದ್ರೂ ಭೇಟಿ ಆಗಿದ್ರಾ, ಏನಾದರೂ ಮಾಹಿತಿ ಬಂತ? ಎಲ್ಲರೂ ಕೂಡ ಒಂದು ಮೆಸೇಜ್ ಕಾಯ್ತಾ ಇದ್ದಾರೆ, ಇಡೀ ಎಲ್ಲ ಸಂಸದರು ಕೂಡ. ನೀವು ಕೂಡ ಕಾಯ್ತಾ ಇದ್ದೀರಾ? ಆ ಥರ ನಾನೇನು ಕಾಯ್ತಾ ಇಲ್ಲ. ನಾನು ನರೇಂದ್ರ ಮೋದಿಯವರು ರಾಷ್ಟ್ರದ 3ನೇ ಬಾರಿ ಪ್ರಧಾನಿ ಆಗೋದನ್ನ ಕಣ್ತುಂಬಿಸ್ಕೊಡೋಕೆ ಕಾಯ್ತಾ ಇದ್ದೀನಿ. ಈಗ ತುಮಕೂರು ಜನ ಏನನ್ನ ನಿರೀಕ್ಷೆ ಮಾಡ್ಬೋದು? ಯಾಕಂದರೆ ತುಮಕೂರು ಸಾಕಷ್ಟು ನೀರಾವರಿ ವಿಚಾರ ಎಲ್ಲದರಲ್ಲೂ ಕೂಡ ಹಿಂದಿರುವಂಥದ್ದು. ಏನು ನಿರೀಕ್ಷೆ ಮಾಡ್ಬೋದು ಸೋಮಣ್ಣ ಅವರಿಂದ? ನಾನು ನಾಳೆಯಿಂದ ಆ ಜನರ ಜೊತೆಲಿರ್ತೀನಿ. ಅದನ್ನೆಲ್ಲವನ್ನು ಕೂಡ ಕೂಲಂಕುಷವಾಗಿ 15-20 ದಿವಸದಲ್ಲಿ ಎಲ್ಲೆಲ್ಲಿ ಏನೇನು ಬೇಕು ಅನ್ನೋದನ್ನು ನೋಡಿ 3 ತಿಂಗಳಲ್ಲಿ ಒಂದು ಕ್ರಿಯಾಯೋಜನೆಯನ್ನು ಮಾಡ್ತೀನಿ. ಕೇಂದ್ರ ಸರ್ಕಾರ ಏನು, ಭಾರತ ಸರ್ಕಾರ ಏನು, ಮತ್ತೊಂದೇನು ಯಾವ್ಯಾವುದಕ್ಕೆ ಯಾವ್ಯಾವ ರೀತಿ ಆದ್ಯತೆ ಕೊಡಬೇಕು. 8 ಜನ ವಿಧಾನಸಭಾ ಸದಸ್ಯರು, 2 ಮಂತ್ರಿಗಳಿದ್ದಾರೆ. ಸರ್ಕಾರ ಅಂದರೆ ಕೇವಲ ಆಡಳಿತ ಪಕ್ಷ, ವಿರೋಧ ಪಕ್ಷ ಅಂದಿರ ನಾವೆಲ್ಲ ಒಟ್ಟಾಗಿ ಸೇರಿ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಯಾವ ರೀತಿ ಕೊಂಡೊಯ್ಬೋದು ತುಮಕೂರನ್ನು, ಆ ಕೊಂಡೊಯ್ದಕ್ಕೆ ನನ್ನ 45 ವರ್ಷದ ಅನುಭವವನ್ನು ಹಂಚ್ಕೊಳ್ತೀನಿ. ಥ್ಯಾಂಕ್ ಯು. ಇದು ಸೋಮಣ್ಣ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮುನಿರಾಜು ಜೊತೆ ಡೆಲ್ಲಿ ಮಂಜು, ಏಷ್ಯಾನೆಟ್ ಸುವರ್ಣ ನ್ಯೂಸ್, ನವದೆಹಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.